ರೈಲ್ವೆ ಕ್ರಾಸಿಂಗ್ ಗೇಟ್ಗಳಲ್ಲಿ ಆಗಾಗ ಅಪಘಾತ ಸಂಭವಿಸೋದು ಸಹಜ. ಕೆಲವೊಮ್ಮೆ ರೈಲ್ವೆ ಕ್ರಾಸಿಂಗ್ ಗೇಟ್ LC ಗೇಟ್ ಹಾಕಿದ್ರೂ ಸಹ ಜನ ಅದ್ರ ಕೆಳಗಡೆ ತೂರ್ಕೊಂಡು ಹೋಗಿಬಿಟ್ಟು ಹೋಗೋದ್ರ ಪರಿಣಾಮವಾಗಿ ಅತಿಯಾದ ವೇಗದಿಂದ ಬಂದಂತಹ ರೈಲು ಡಿಕ್ಕಿ ಹೊಡೆದು ಸಾವುಗಳು ಸಂಭವಿಸಿದ್ದು ಸಹ ನಾವು ನೋಡಿದ್ದೇವೆ. ಇಂತಹ ಅಪಘಾತಗಳನ್ನು ಸಂಭವಿಸಬಹುದಾದಂಥ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನೈಋತ್ಯ ರೈಲ್ವೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಆ ಒಂದು ನೈಋತ್ಯ ರೈಲ್ವೆಯ ಕಾರ್ಯ ಇಡೀ ಒಂದು ರೈಲ್ವೆ ಇಲಾಖೆಗೆ ಒಂದು ಮಾಡೆಲ್ ಅನ್ನೋ ರೀತಿಯಲ್ಲಿ ಪರಿಣಮಿಸಿದೆ. ಅದು ಏನಪ್ಪ ಅಂದರೆ, ಈಗೇನು LC ಗೇಟ್ ಅಂತ ಏನಂತೀವಿ ಅಂದರೆ ಲೆವೆಲ್ ಕ್ರಾಸಿಂಗ್ ಗೇಟ್ ಅಂತ ಹೇಳ್ತೀವಿ. ಆ ಒಂದು ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ ಒಂದು CC ಕ್ಯಾಮ್ರಾ ಅಳವಡಿಕೆ ಮಾಡಲಿಕ್ಕೆ ಒಂದು ನೈಋತ್ಯ ರೈಲ್ವೆ ತೀರ್ಮಾನ ಮಾಡಿದೆ. ಅದು ಒಂದು ಪ್ರಾಯೋಗಿಕವಾಗಿ ಕೆಲವೊಂದು ಕಡೆ ಆ ಒಂದು ಎಕ್ಸ್ಪರಿಮೆಂಟ್ ಮಾಡಿದೆ. ಅಲ್ಲಿ ಸಕ್ಸಸ್ ಆದ ಪರಿಣಾಮವಾಗಿ ಇಡೀ ರೈಲ್ವೆ ಇಲಾಖೆ ಅಂದರೆ ಇಡೀ ಒಂದು ಭಾರತೀಯ ರೈಲ್ವೆ ಅದೇ ಒಂದು ಮಾನದಂಡವನ್ನು ಅನುಸರಿಸಲಿಕ್ಕೆ ಮತ್ತು ಎಲ್ಲ ಕಡೆ LC ಗೇಟ್ಗಳಲ್ಲಿ CC ಕ್ಯಾಮ್ರಾ ಕಡ್ಡಾಯಗೊಳಿಸಲಿಕ್ಕೆ ಒಂದು ತೀರ್ಮಾನ ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದಕ್ಕೆ ಮುಖ್ಯ ಕಾರಣವಾದದ್ದು ಈ ಒಂದು ನೈಋತ್ಯ ರೈಲ್ವೆಯ ಒಂದು ಅಧಿಕಾರಿಗಳ ಒಂದು ಪ್ರಯತ್ನದ ಫಲ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ದೇಶದ ಒಂದು ರೀತಿಯಲ್ಲಿ ಜನಸಾಮಾನ್ಯರ ಒಂದು ಅಚ್ಚುಮೆಚ್ಚಿನ ಪ್ರಯಾಣದ ಒಂದು ಸಾಥಿ ಅಂದರೆ ಭಾರತೀಯ ರೈಲ್ವೆ ಅಂತ ಹೇಳ್ಬೋದು. ನೀವು ಅತಿ ಕಡಿಮೆ ದರದಲ್ಲಿ ನೀವು ನಿಮ್ಮ ಊರುಗಳಿಗೆ ಪ್ರಯಾಣ ಮಾಡಲಿಕ್ಕೆ ಹೆಚ್ಚು ಅನುಕೂಲ. ಹಾಗಾಗಿನೇ ಒಂದು ಭಾರತೀಯ ರೈಲ್ವೆ ಬಗ್ಗೆ ದೇಶದ ಜನರಿಗೆ ಹೆಮ್ಮೆನೂ ಇದೆ. ಹಾಗಾಗಿ ಅಲ್ಲಿ ಆದರೆ ಆಗಾಗ ರೈಲ್ವೆ ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ. ಅದರಲ್ಲೂ ರೈಲ್ವೆ ಕ್ರಾಸಿಂಗ್ ಗೇಟ್, ಲೆವೆಲ್ ಕ್ರಾಸಿಂಗ್ ಅಂತ ಏನಂತೀವಲ್ಲ LC ಗೇಟ್, ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ ಆಗಾಗ ಅಪಘಾತಗಳು ಸಂಭವಿಸ್ತವೆ. ಯಾಕಂದರೆ ಭಾಳಷ್ಟು ಕಡೆ ಫ್ಲೈಓವರ್ ಮಾಡಿದ್ದಾರೆ ಅಥವಾ ಅಂಡರ್ ಪಾಸ್ ಮಾಡಿದ್ದಾರೆ ವಾಹನ ಅಡ್ಡಾಡಲಿಕ್ಕೆ. ಆದರೆ ಅದರ ಹೊರತಾಗಿಯೂ LC ಗೇಟ್ಗಳು ಬಹಳಷ್ಟು ಕಡೆ ಇದ್ದಾವೆ. ಜನದಟ್ಟಣೆ ಇರುವಂಥ ಕಡೆ ಅಥವಾ ಕೆಲವೊಂದು ನಗರದ ಹೊರವಲಯದಲ್ಲಿ ಈ ಥರದ್ದು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ LC ಗೇಟ್ ಹಾಕಿದರೂ ಸಹ ಕೆಲವೊಮ್ಮೆ ವಾಹನ ಸವಾರರು ಅದರಲ್ಲೂ ಬೈಕ್ ಸವಾರರು ಅದ್ರ ಕೆಳಗಡೆ ತೂರ್ಬಿಟ್ಟು ಅಲ್ಲಿ ರೈಲ್ವೆ ಹಳಿ ಕ್ರಾಸ್ ಮಾಡುವಂತಹ ಇದನ್ನು ನಾವು ನೋಡ್ತೀವಿ. ಅಂತಹ ಸಂದರ್ಭದಲ್ಲಿ ಅತಿಯಾಗಿ ಬಂದಂತಹ ರೈಲುಗಳು ಡಿಕ್ಕಿ ಹೊಡೆದ ಪರಿಣಾಮ ಕೆಲವೊಬ್ಬರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಇಲ್ಲಿ ಅಲ್ಲಿ ರೈಲ್ವೆ ಲೈನ್ ಕ್ರಾಸ್ ಮಾಡ್ತಾವ್ರಂಥ ಸಾವಿಂದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ರೈಲಿನಲ್ಲಿದ್ದವ್ರಿಗೂ ಸಹ ಒಂದು ರೀತಿಯಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿದಂತಲೇ ಹೇಳ್ಬೋದು. ರೈಲು ಅತಿಯಾಗಿ ವೇಗದಲ್ಲಿ ಬಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕೆಲವೊಂದು ಸಾರಿ ಹಳಿ ತಪ್ಪಿದ ಉದಾಹರಣೆಗಳಿದ್ದಾವೆ. ಹಾಗಾಗಿ ಅಪಘಾತಗಳು ಸಂಭವಿಸ್ತಾ ಇರುವಂತಹ ಘಟನೆಗಳು ನಡೆದು ಅದಕ್ಕೆ ಒಂದು ಪರಿಹಾರ ಅನ್ನೋ ನಿಟ್ಟಿನಲ್ಲಿ ನೈಋತ್ಯ ರೈಲ್ವೆ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ರೈಲ್ವೆ ಕ್ರಾಸಿಂಗ್ LC ಗೇಟ್ಗಳಲ್ಲಿ ಒಂದು CC ಕ್ಯಾಮ್ರಾ ಅಳವಡಿಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಇಲ್ಲಿ ಪ್ರಾಯೋಗಿಕವಾಗಿ ಹೊಸಪೇಟೆಯ ಎರಡು LC ಗೇಟ್ಗಳು ಏನಿದೆ, ಲೆವೆಲ್ ಕ್ರಾಸಿಂಗ್ ಗೇಟ್ಗಳಿದೆ, ಆ ಎರಡು ಕಡೆ CC ಕ್ಯಾಮ್ರಾಗಳನ್ನ ಅಳವಡಿಸಿದೆ. ಇಲ್ಲಿ ಅಪ್ ಆ್ಯಂಡ್ ಡೌನ್ ಅಂದರೆ ಡೌನ್ಗೆ ಮತ್ತು ರೈಲ್ ಅಪ್ ಆಗ್ತದಲ್ಲ, ಆ ಎರಡೂ ಕಡೆ ಸಹ ಈ CC ಕ್ಯಾಮ್ರಾನ ಅಳವಡಿಸಲಾಗಿದೆ. ಇದರಿಂದ ಸ್ಟೇಷನ್ ಮ್ಯಾನೇಜರ್ ಎಲ್ಲಿ ಸ್ಟೇಷನ್ ಮ್ಯಾನೇಜರ್ ಇರ್ತಾರೆ ಅವ್ರ ಕುಂತಲ್ಲಿನೇ ಅಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಹಾಕಿದಾರ ಇಲ್ವ ಅನ್ನೋದು ಒಂದು ಖಾತ್ರಿ ಆಗುತ್ತೆ. ಜೊತೆಗೆ ರೈಲು ಬರ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಲ್ಲಿ ವಾಹನಗಳು ಮಧ್ಯದಲ್ಲಿ ಆ ರೈಲ್ವೆ ಹಳಿ ಮೇಲೆ ಯಾವುದೇ ವಾಹನಗಳಿಲ್ಲ ಅನ್ನೋದು ಸಹ ಖಾತ್ರಿ ಆಗುತ್ತೆ. ಜೊತೆಗೆ ಅಲ್ಲಿನ ಸಿಚುವೇಶನ್ ಅಂದರೆ ಲೆವೆಲ್ ಕ್ರಾಸಿಂಗ್ ಗೇಟ್ನಲ್ಲಿ ಇರುವಂತಹ ಸದ್ಯದ ಸ್ಥಿತಿ ಏನದ ಮತ್ತು ರೈಲು ಎಷ್ಟು ವೇಗದಲ್ಲಿ ಬರುತ್ತೆ ಎಲ್ಲದರ ಮಾಹಿತಿ ಸಹ ಸ್ಟೇಷನಲ್ಲಿ ಕುಂತಹ ಮ್ಯಾನೇಜರ್ಗೆ ಗಮನಕ್ಕೆ ಬರುತ್ತೆ. ಈ ನಿಟ್ಟಿನಲ್ಲಿ ಇದೆಲ್ಲವನ್ನು ಸಹ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಆಗಬಹುದಾದಂಥ ಸಂಭವನೀಯ ಅಪಘಾತಗಳನ್ನು ತಪ್ಪಿಸಲಿಕ್ಕೆ ಅಂತಲೇ ಈ ರೀತಿಯ ವ್ಯವಸ್ಥೆನ ಅಳವಡಿಸಲಾಗಿದೆ. ಅಲ್ಲಿ ಇನ್ನೂ ಏನಂದರೆ CC ಕ್ಯಾಮ್ರಾ ಅಳವಡಿಕೆ ಮಾಡ್ತಾ ಇದ್ದಾರೆ, ಅಲ್ಲಿ ಸೋಲಾರ್ ರೂಫ್ ಹಾಕಿಬಿಟ್ಟು ಅಂದರೆ ಸೋಲಾರ್ ಮೂಲಕನೇ ಆ CC ಕ್ಯಾಮ್ರಾಗಳು ವರ್ಕ್ ಆಗೋ ರೀತಿಯಲ್ಲಿ ಮತ್ತು ವಿಡಿಯೋ ದೃಶ್ಯಗಳು ಚೆನ್ನಾಗಿ ಕಾಣೋ ರೀತಿಯಲ್ಲಿ ಆ ರೀತಿಯ ಕ್ವಾಲಿಟಿ ಒಳ್ಳೆಯ ಕ್ವಾಲಿಟಿ ಇರುವಂತಹ CC ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಈಗೇನು ಪ್ರಾಯೋಗಿಕವಾಗಿ ಹೊಸಪೇಟೆಯ ಎರಡು ಕಡೆ ಸಕ್ಸಸ್ ಆಗಿದೆ, ಅದನ್ನು ಎಲ್ಲ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಎಲ್ಲ ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ ಕಡ್ಡಾಯ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಮತ್ತು ಜೊತೆಗೆ ಈ ನೈಋತ್ಯ ರೈಲ್ವೆಯ ಇನ್ಸ್ಪಿರೇಷನ್ನಿಂದಾಗಿ ಆ ಇಲ್ಲಿನ ಸಕ್ಸಸ್ಫುಲ್ ಪ್ರಾಯೋಗಿಕವಾಗಿ ಸಕ್ಸಸ್ ಆಗಿದೆ, ಅದೇ ಮಾದರಿಯಲ್ಲಿ ಇಡೀ ಭಾರತದಲ್ಲಿ ಬೇರೆ ಬೇರೆ ವಲಯಗಳಿದ್ದಾವೆ.
ಅವೆಲ್ಲ ಕಡೆಯೂ ಸಹ ಈ ರೀತಿ LC ಗೇಟ್ಗಳಲ್ಲಿ CC ಕ್ಯಾಮ್ರಾ ಅಳವಡಿಕೆ ಮಾಡಲಿಕ್ಕೆ ಭಾರತೀಯ ರೈಲ್ವೆ ತೀರ್ಮಾನ ಮಾಡಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ಏನು ನೈಋತ್ಯ ರೈಲ್ವೆಯ ಅಧಿಕಾರಿಗಳು ಮಾಡಿದಂತಹ ಕಾರ್ಯಕ್ಕೆ ಇಡೀ ದೇಶದಲ್ಲೂ ಸಹ ಮೆಚ್ಚುಗೆ ವ್ಯಕ್ತ ಆಗಿದೆ. ಮತ್ತು ಈ ರೀತಿ ಅದರಲ್ಲೂ ಜನದಟ್ಟಣೆ ಜಾಸ್ತಿ ಇರುವಂತಹ ಕಡೆ LC ಗೇಟ್ಗಳಲ್ಲಿ ಈ ರೀತಿ ಒಂದು CC ಕ್ಯಾಮ್ರಾ ಅಳವಡಿಕೆ ಮಾಡೋದ್ರಿಂದಾಗಿ ಹೆಚ್ಚಿನ ಅಪಘಾತಗಳನ್ನು ತಪ್ಪಿಸಿದಂತಹ ತೃಪ್ತಿ ರೈಲ್ವೆ ಅಧಿಕಾರಿಗಳದಾಗಿದೆ. ಹಾಗಾಗಿ ಎಲ್ಲೆಲ್ಲಿ ಈ ರೀತಿ ಲೆವೆಲ್ ಕ್ರಾಸಿಂಗ್ ಗೇಟ್ಗಳಿದೆ ಅಲ್ಲೆಲ್ಲವೂ ಸಹ ಈ ರೀತಿ ಒಂದು CC ಕ್ಯಾಮ್ರಾ ಅಳವಡಿಸುವ ಮೂಲಕ ಇಲ್ಲಿ ಕುಂತಲ್ಲಿನೇ ಅದನ್ನು ಆ ಒಂದು ಗೇಟ್ಗಳ ಮೇಲೆ ಕಣ್ಗಾವಲು ಇಡುವಂತಹ ಒಂದು ವ್ಯವಸ್ಥೆನ ಜಾರಿಗೆ ತರಲಾಗಿದೆ. ಯಾಕಂದರೆ ಈಗ ನಾವು ತಂತ್ರಜ್ಞಾನ ಭಾಳಷ್ಟು ಬೆಳೆದಿದ್ದರೂ ಸಹ LC ಗೇಟ್ ಏನು ಕೆಲವೊಂದೇನು LC ಗೇಟು ಇತ್ಯಾದಿ ಕಡೆ ಆಗಾಗ ಅಪಘಾತಗಳು ಆಗ್ತಾನೆ ಇರ್ತವೆ. ಹಾಗಾಗಿ ಅಂತಹ ಅಪಘಾತಗಳನ್ನು ತಪ್ಪಿಸಲಿಕ್ಕೆ ಜನರಿಗೂ ತೊಂದರೆ ಆಗದ ರೀತಿಯಲ್ಲಿ, ಜೊತೆಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಿರುವಂತಹ ಪ್ರಯಾಣಿಕರಿಗೆ ಮತ್ತು ಇತರರಿಗೂ ಸಹ ತೊಂದರೆ ಆಗದ ರೀತಿಯಲ್ಲಿ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯ ಒಂದು ವ್ಯವಸ್ಥೆನ ನೈಋತ್ಯ ರೈಲ್ವೆ ವ್ಯಾಪ್ತಿಯಲ್ಲಿ ಜಾರಿಗೆ ತರಲಾಗಿದೆ. ಸ್ವಲ್ಪ ಕೇಸಸ್ ನೋಡಿದ್ವಿ. ಏನಂದರೆ ಜನ ಬಂದು LC ಗೇಟ್ನಲ್ಲಿ ಬಂದು ನಿಂತ್ಕೊಳ್ಳೋದು, ಆವಾಗ ಸಿಗ್ನಲ್ ಹಾಕಿದ್ರೂ ಕೂಡ ಬಂದು ಒಂದೊಂದು ಸತಿ ಗೇಟ್ ಲೇಟಾಗಿ ಹಾಕಿರೋದು, ಈ ಥರದ ಕೆಲವೊಂದು ಪ್ರಸಂಗಗಳು ನಡೆದಿತ್ತು. ಆದರೆ ಅದು ನಮ್ಮ ಸ್ಟೇಷನ್ ಮಾಸ್ಟರ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಕಮ್ಯುನಿಕೇಷನ್ ಆಗಿರ್ತಿತ್ತು, ಬಟ್ ಸ್ಟೇಷನ್ ಮಾಸ್ಟರ್ಗೆ ಗೊತ್ತಾಗ್ತಾ ಇರಲಿಲ್ಲ. ಸಿಗ್ನಲ್ ಕೊಟ್ಟಿರ್ತಿದ್ದ, ಬಟ್ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಕಡೆಯಿಂದ ಟ್ರೈನ್ ಬರುತ್ತೆ, ಬಟ್ ಗೇಟ್ ಓಪನ್ ಇರುತ್ತೆ. ಆ ಟೈಮಲ್ಲಿ ಅಪಘಾತಗಳು ಸಂಭವಿಸಿದ್ದು ಇದ್ದಾವೆ ಹಿಂದಿನ ದಿನಗಳಲ್ಲಿ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಿದ್ದೀರಂದರೆ, ನಾವು ಫಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದನ್ನು ಏನಂದರೆ CCTVsನ LC ಗೇಟ್ ಅಂದರೆ ಲೆವೆಲ್ ಕ್ರಾಸಿಂಗ್ ಗೇಟ್ದಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು ಅಪ್ ಒಂದು ಡೌನ್ ಎರಡೂ ಆ್ಯಂಗಲ್ದಿಂದ ಈ CCTV ಕವರೇಜ್ ಫುಟೇಜ್ ಏನಿರುತ್ತೆ ಸ್ಟೇಷನ್ ಮಾಸ್ಟರ್ ಪ್ಯಾನಲ್ ಪಕ್ಕನೇ ಅವನಿಗೆ ಗೊತ್ತಾಗುತ್ತೆ, ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಯಾವಾಗ ನಮ್ಮ ಸ್ಟೇಷನ್ ಮಾಸ್ಟರ್ ಸಿಗ್ನಲ್ ಕೊಡ್ತಾ ಇರ್ತಾನೆ ಆವಾಗ ಇಮಿಡಿಯೇಟ್ಲಿ ಹೀಲ್ ಸಿ ಅಟ್ ದ ಗೇಟ್ಸ್ ಆ್ಯಂಡ್ ಕನ್ಫರ್ಮ್ ಮಾಡ್ಕೊತಾನೆ, 100% ಕನ್ಫರ್ಮ್ ಮಾಡ್ಕೊತಾನೆ, ಎಸ್ ಗೇಟ್ಸ್ ಆರ್ ಕ್ಲೋಸ್ಡ್. ಇದು ಈಗ ಎಕ್ಸಿಸ್ಟಿಂಗ್ ಏನು ಪ್ರಾಕ್ಟೀಸ್ ಇದೆ ಅದ್ರದ್ದು ಜೊತೆಗೆ ಇದು ಅದರ ರಿಪ್ಲೇಸ್ ಮಾಡಲ್ಲ, ಅದ್ರ ಜೊತೆಗೇ ಇದನ್ನೊಂದು ಆ್ಯಡೆಡ್ ಫೀಚರ್ ಆಗಿ ನಾವು ಮಾಡಿದ್ದೀವಿ. ಇದನ್ನು ಇನಿಷಿಯಲಿ ಹೊಸಪೇಟೆ ಏರಿಯಾದಲ್ಲಿ ಒಂದು 4 ಜಾಗದಲ್ಲಿ ಹಾಕಿದ್ದಾರೆ ಇವಾಗ. ಸೊ ಇದನ್ನು ಗಮನಿಸ್ಬಿಟ್ಟು ರೈಲ್ವೆ ಬೋರ್ಡ್ ಇದನ್ನು ಗಮನದಲ್ಲಿ ತೊಗೊಂಡು ಆಲ್ ಓವರ್ ಇಂಡಿಯಾ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪಾಲಿಸಿ ತೊಗೊಂಬಂದಿದ್ದಾರೆ. ಇನ್ನು ಕಮಿಂಗ್ ಡೇಸ್ನಲ್ಲಿ ಆಲ್ ಓವರ್ ಇಂಡಿಯಾ ಇದನ್ನು ಇಂಪ್ಲಿಮೆಂಟ್ ಆಗುತ್ತೆ. ಅದಕ್ಕೆ ಮೆಚ್ಚುಗೆ ಮಹಾಪೂರ್ವ ಸಹ ಹರಿದು ಬಂದಿದೆ. ಅದರ ಜೊತೆಗೆ ಏನಂದರೆ ಇಡೀ ದೇಶದಲ್ಲಿ ಇದೇ ಒಂದು ಮಾಡೆಲ್ನಲ್ಲಿ CC ಕ್ಯಾಮ್ರಾ ಅಳವಡಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.